ನಮಸ್ಕಾರ. ತುಂಬ ದಿನ ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಾನೂನು ಬಿಟ್ಟು ಬೇರೆ ಟಾಪಿಕ್ ಮಾತಾಡೋಣ ಅಂತ ಅನ್ನಿಸ್ತು. ಮೇನ್ ಇಂಪಾರ್ಟೆಂಟಾಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಎಲ್ಲಿ ನಾನು ವಿಡಿಯೋ ಹಾಕಿದ್ರೂ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಬರ್ತದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ರೂ ಮ್ಯಾನಿಫೆಸ್ಟೇಷನ್ ಬರ್ತದೆ. ಏನಿದು, ವಾಟ್ ಇಟ್ ಈಸ್? ಇವಾಗ ಮತ್ತು ಈಗ ತಾನೇ ತಮಿಳ್ನಾಡಲ್ಲಿ ಗೆದ್ದಂತಹ ಶ್ರೀ ವಿಜಯ್ ಅವರು ಅಷ್ಟೇ ಕಾರು CM 2026 ಅಂತ ಇದೆ. ಸೊ ಹಾಗಾಗಿ ಅವ್ರು CM ಆಗ್ತಾರೆ ಅಂತ. ಅದು ಈಗ ತಾನೇ ನಾನು ಮೈಕಲ್ ಜಾಕ್ಸನ್ ಅವ್ರ ಬಯೋಗ್ರಫಿ ಮೂವಿ ನೋಡಿದೆ. ಇಟ್ ವಾಸ್ ರಿಯಲಿ ವೆರಿ ವಂಡರ್ಫುಲ್ ಆ್ಯಂಡ್ ಮಸ್ಟ್ ವಾಚ್. Success just does not come like that. Success has a lot of pain, lot of struggle and dedication ಅನ್ನೋದನ್ನ ಆ ಮೂವಿಯಲ್ಲಿ ನಾವು ನೋಡ್ಬೋದು. ಅದರಲ್ಲೂ ಅಷ್ಟೇ ಮೈಕಲ್ ಜಾಕ್ಸನ್ ಅವರು ತಮಗೆ ತಾವು ಕಾಗದ ಬರ್ಕೊಂಡು ಅದರಲ್ಲಿ ನೀನು ಒಂದಿನ ಫೇಮಸ್ ಸಿಂಗರ್ ಆಗ್ತೀಯ, ನಿನ್ನ ಜನ MJ ಅಂತ ಕರೀತಾರೆ ಅಂತ ಅವ್ರಿಗೆ ಕಾಗದ ಬರ್ಕೊತಿದ್ರಂತೆ. ಸೊ ಆಯಿತು, ಇದನ್ನೆಲ್ಲ ಒಂದು ರೀತಿಯಲ್ಲಿ ನಾವು ಪಾಸಿಟಿವ್ ಆಗಿ ತೊಗೊಳ್ಳೋಣ, ನಾವು ಮಾಡೋಣ. ವಾಟ್ ಇಟ್ ಈಸ್, ಬರೀ ನಾವು ಒಂದು ಕಾಗದದಲ್ಲಿ ಬರ್ತೀವಿ ಅಥವಾ ನಮಗೆ ನಾವು ಕಾಗದ ಬರ್ಕೊಂಡು ಅಥವಾ ಇನ್ನೇನಾದರೂ ಮಾಡಿದರೆ ಕೆಲಸಗಳು ಆಗಿಬಿಡುತ್ತಾ? ಅದು ಎಂದಿಗೂ ಮ್ಯಾಜಿಕ್ ಅಂತೂ ಆಗೋದಿಲ್ಲ, ಆಯಿತಾ? ಅದು ದೈವ ಕೃಪೆಯೂ ಇರಬೇಕು, ನಮ್ಮ ಒಂದು ಡೆಡಿಕೇಶನ್ ಇರಬೇಕು, ನಾವು ಕಷ್ಟಪಡಬೇಕು ಅದರಲ್ಲಿ. ಸೊ ಹಿಂದಿನ ಕಾಲದಲ್ಲಿ ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು, ಹಳ್ಳ ತೋಡಿದ್ರೆ ನೀರು ಬಂದು ಸೇರಿಕೊಳ್ಳುತ್ತೆ. ಸೊ ಆ ಹಳ್ಳ ತೋಡಬೇಕಂದ್ರೆ ಏನಾಗುತ್ತೆ, ನಮ್ಮ ಕೈಯೆಲ್ಲ ಕೆಸರಾಗುತ್ತೆ. ಅದೇ ರೀತಿಯಲ್ಲಿ ನಾವು ಡೆಡಿಕೇಶನ್ನಿಂದ ನಮಗೆ ಏನು ಬೇಕು ಶ್ರದ್ಧೆಯಿಂದ ಅದನ್ನು ನಾವು ಕೆಲಸ ಮಾಡಿದರೆ ಖಂಡಿತ ನಾವೇನು ಮ್ಯಾನಿಫೆಸ್ಟ್ ಮಾಡಿರ್ತೀವಿ ಅದು ನಮ್ಗೆ ಸಿಕ್ಕತ್ತೆ ಅಂತ ಇದು ನನ್ನ ಅನುಭವ. ನೀವೇನು ಹೇಳ್ತೀರಾ? ಥ್ಯಾಂಕ್ ಯು. ನಮಸ್ತೆ.